ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ವ್ಲಾಗ್ಸ್ ಅಂತೇಳಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಿಲ್ಲ ಇರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋ ನೋಟಿಫಿಕೇಷನ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇವತ್ತಿನ ದಿನ ಮಂಜುದು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ನಡೀತಾ ಇತ್ತು. ಅವನು ಕೂಡ ಡ್ಯಾನ್ಸಿಗೆ ಸೇರಿಸಿದ್ವಿ. ಡ್ಯಾನ್ಸ್ ಡ್ರೆಸ್ ನೋಡಿ ಇದೇನೆ ಕೊಟ್ಟಿದ್ದಾರೆ, ಹಾಫ್ ಟೈಪು. ಅಮ್ಮದು ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಕೇಳಿಸ್ತಾ ಇದೆ. ಮಲ್ಕೊಂಡ್ಲಿಲ್ಲ ಅವಳು, ಬೇಗ ಎದ್ಬಿಟ್ಲು. ಹಾಗಾಗಿ ಸರಿ ಕಾರಲ್ಲೇ ಹೋಗಬೇಕು ಅಂತಂದ. ಸರಿ ಕಾರಲ್ಲಿ ಅಮ್ಮ ಕೂಡ ಬಂದಿದ್ದರು ಮಂಜು ಡ್ಯಾನ್ಸ್ ನೋಡೋದಕ್ಕೆ. ಹಾಗಾಗಿ ಕಾರಲ್ಲೇ ಬಂದ್ವಿ. ಹತ್ರನೇ ಇದೆ ಫ್ರೆಂಡ್ಸ್, 2 ಕಿಲೋಮೀಟರ್ ಇದೆ ಅಷ್ಟೇ ಮನೆಯಿಂದ. ಈ ಥರ ಸ್ಟೇಜ್ ಈ ಥರ ಎಲ್ಲ ರೆಡಿ ಮಾಡಿದ್ದಾರೆ. 4 ಸ್ಕೂಲ್ನ ಟೈ ಅಪ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು ಅಷ್ಟೇ. ಸ್ವಲ್ಪ ಹೇಳಿ ಟೈಮಿಗೆ ಬಂದ್ವಿ. ಮತ್ತು ಯೂಟ್ಯೂಬಲ್ಲಿ ಕೂಡ ಲೈವ್ ಹಾಕಿದ್ರು, ಮತ್ತು ಮನೆಯಿಂದ ಕೂಡ ನೋಡ್ಬೋದಿತ್ತು. ಸರಿ ಅವ್ನು ಡ್ಯಾನ್ಸ್ ಎಲ್ಲ ಇದೆಯಲ್ವಾ, ನನಗೆ ಅದು ಗೊತ್ತೇ ಇಲ್ಲ, ನಾನು ನೋಡೇ ಇರಲಿಲ್ಲ ಅವರು ಕಳಿಸಿರೋ ಲಿಂಕ್ನ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ತುಂಬ ಬಿಸಿಲಿತ್ತು ಫ್ರೆಂಡ್ಸ್, ಆ ಬಿಸಿಲಲ್ಲಿ ಕುತ್ಕೊಂಡು ಸಾಕಾಯಿತು. ಆದರೆ ಸ್ವಲ್ಪ ಮುಂದೆ ಬಂದ್ವಿ. ಮಂಜು ಡ್ಯಾನ್ಸ್ ಮಾಡಿದ್ರು ವೀಡಿಯೋಸ್ ಮಾಡಬೇಕಲ್ಲ ಅಂತ. ಫಸ್ಟ್ ಡ್ಯಾನ್ಸು ಈ ಥರ ಭರತನಾಟ್ಯದಾಗಿತ್ತು. ಕೆಲವೊಂದು ಕಡೆ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ, ಕೆಲವೊಂದು ಕಡೆ ಮ್ಯೂಸಿಕ್ನ ಬಿಟ್ಟಿದ್ದೀನಿ. ಯಾಕಂದರೆ ನಿಮಗೂ ನೋಡ್ತಾ ಬೇಜಾರಾಗಬಾರ್ದಲ್ವ, ಹಾಗಾಗಿ. ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಯಾಕೆಂದರೆ ನನಗೂ ಕೂಡ ಸ್ವಲ್ಪ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಹಾಗೆ ನನ್ನ ಮಗ ಕೂಡ ಸ್ಟೇಜ್ ಹತ್ತಿದ್ದು ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಯಾರಿಗೆ ತಾನೇ ಮಕ್ಕಳು ಸ್ಟೇಜ್ ಹತ್ತಿದ್ರೆ ಖುಷಿ ಆಗಲ್ಲ ಹೇಳಿ. ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ನೋಡಿ, ಅಲ್ಲಿ ಕಾಣಿಸ್ತಾ ಇದ್ದಾನೆ ನೋಡಿ. ಅವ್ನು ಹೇಗೆ ಮಾಡ್ತಾನೋ ಅದು ಮ್ಯಾಟ್ರ್ ಆಗಲ್ಲ, ಬಟ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಟ್ಟಿದೆ ಫ್ರೆಂಡ್ಸ್. ನಾನು ಸರಿಯಾಗಿ ವೀಡಿಯೋ ಮಾಡ್ಕೊಂಡು, ಅಮ್ಮ ಕೂಡ ಇದ್ಲಲ್ವ, ತುಂಬ ಬಿಸಿಲು ಬೇರೆ ಇತ್ತು, ಆ ಕಡೆ ಈ ಕಡೆ ಆಗಿಬಿಟ್ಟಿದೆ. ಕೆಲವೊಂದು ಕಡೆ ಡೈವರ್ಟ್ ಕೂಡ ಆದ, ಲೈಟಿಂಗ್ಸ್ ಎಲ್ಲ ನೋಡಿಬಿಟ್ಟು. ಮತ್ತು ಅವ್ರ ಮ್ಯಾಮ್ ನಾವು ಶೂ ಹಾಕಿ ಕಳಿಸಿದ್ವಿ, ಬಟ್ ಅವರು ಶೂ ಬಿಚ್ಚಿಸ್ಬಿಟ್ಟು ಅವ್ರನ್ನ ಪ್ಯಾಂಟ್ ಫೋಲ್ಡ್ ಮಾಡಿ ಕಳಿಸಿದ್ರಿಂದ ಅವನು ಆಗ್ದಂಗೆ ಇರಬೇಕಂತೇಳಿ ಫೋಲ್ಡಿಂಗಿಗೆ ಮತ್ತೆ ಕುತ್ಕೊಂಡ್ಬಿಟ್ಟ ನೋಡಿ. ಅಲ್ಲಿ ಕೂತಿದ್ದಾನಲ್ವಾ ಅವನೇ. ಆದರೂ ಒಂಥರ ಖುಷಿ ಇತ್ತು, ಸಖತ್ ಖುಷಿಯಿಂದ ಹೋಗಿದ್ವಿ. ಹೆಂಗೆ ಮಾಡ್ತಾನೆ ಏನು, ಫಸ್ಟ್ ಸ್ಟೇಜ್ ಹತ್ತುತ್ತಾ ಇದ್ದಾನೆ ಅಂತ ಹೇಳ್ಕೊಂಡು. ಅಮ್ಮ ಕೂಡ ಸುಮ್ಮನೆ ಇರ್ತಾಯಿರಲಿಲ್ಲ, ಆ ಕಡೆ ಡ್ಯಾಡಿ ಹತ್ರಕ್ಕೆ ಹೋಗೋದು, ನನ್ನ ಹತ್ರ ಬರೋದು. ಹಾಗಾಗಿ ಕ್ಯಾಮ್ರಾ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೊಂಬಿಟ್ಟಿದ್ದೀನಿ ವೀಡಿಯೋ ಮಾಡುವಾಗ ಅಷ್ಟೇ. ಪಕ್ಕದಲ್ಲಿ ಇದ್ದಾಳಲ್ಲ ಆ ಹುಡುಗಿ ತುಂಬಾ ಸಪೋರ್ಟ್ ಮಾಡಿದ್ದಾಳೆ ಮೋಸ್ಟ್ಲಿ ಮಂಜುಗೆ ಡ್ಯಾನ್ಸ್ ಮಾಡೋದಕ್ಕೆ. ಸ್ವಲ್ಪ ಅವ್ನು ಕೂತ್ಕೊಂಡು ಡೈವರ್ಟ್ ಆದಾಗ ಸ್ವಲ್ಪ ಎಬ್ಬರಿಸೋದು ಅದೆಲ್ಲ. ಆದ್ರೂ ಖುಷಿ ಆಯಿತು. ತುಂಬಾ ಪ್ರಾಕ್ಟೀಸ್ ಮಾಡಿಸಿದ್ರು ಅವನಿಗೆ. ಸಾಟರ್ಡೆ ಕೂಡ ಅವನಿಗೆ ಸ್ಕೂಲ್ ಇತ್ತು, ಒಂದು ವಾರ ಫುಲ್ಲು. ಮತ್ತು ಮಕ್ಳಿಗೆ ಲೀವ್ ಕೊಟ್ಟು ಇವ್ರು ಡ್ಯಾನ್ಸ್ ಪ್ರಾಕ್ಟೀಸ್ ಅವ್ರಿಗೆ ಸ್ಕೂಲ್ ಇರ್ತಾಯಿತ್ತು. ಈ ರೀತಿ ಇತ್ತು. ಮತ್ತು ಅದೇ ಆ ಪ್ಯಾಂಟ್ ಮಡ್ಚ್ಕೊಳ್ಳೋಕ್ಕೋಸ್ಕರ ಮತ್ತೆ ಕೂತ್ಕೊಂಡ್ಬಿಟ್ಟ. ನಮ್ಮಮ್ಮ ಸರಿಯಾಗಿ ಹಾಕಿಲ್ಲ ನಿನ್ನ ಪ್ಯಾಂಟು, ಅವ್ನಿಗೆ ಎತ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರು ನೋಡಿ. ಹುಡುಗಿ ಪಾಪ ಎಬ್ಬರಿಸ್ತಾ ಇದ್ದಾಳೆ. ಅವನಿಗೆ ಅವ್ರ ಮ್ಯಾಮ್ ಹೇಳ್ದಂಗೆ ಆಗಬೇಕು. ಮನೇಲಿ ಕೂಡ ಹಾಗೆ ಮಾಡ್ತಾನೆ ಫ್ರೆಂಡ್ಸ್. ಅವ್ರ ಮ್ಯಾಮ್ ಸ್ವಲ್ಪ ಈ ಕಡೆ ಬರೆದು, ಇಲ್ಲ ಮ್ಯಾಮ್ ಹಿಂಗೆ ಹೇಳಿದ್ದು, ನಾನು ಹಿಂಗೆ ಬರಿತೀನಿ ಅಂತ ಈ ಥರ. ಇನ್ನು ಚಿಕ್ಕವ್ರು ಇದ್ದಾರಲ್ವ ಫ್ರೆಂಡ್ಸ್, ಈಗ ಹತ್ತತ್ರ 4.25 ವರ್ಷ ಆಗ್ತಾ ಇದ್ದಾನೆ. ಆದರೂ ಏನೋ ಅವ್ನು ಹೇಗೆ ಮಾಡ್ತಾನೆ ಅನ್ನೋದು ನನಗೆ ಮ್ಯಾಟ್ರಿಲ್ಲ, ಬಟ್ ನಂಗೆ ಸ್ಟೇಜ್ ಹತ್ತಿ ಅವನು ಏನೋ ಒಂದು ಮಾಡ್ತಾನಲ್ವ, ಅದೇ ನನಗೆ ಖುಷಿಯಾಗಿದ್ದು. ಸಾಂಗು ಕೆಲವೊಂದು ಕಡೆ ಬಿಟ್ಟಿದ್ದೀನಿ. ಸಾಂಗ್ ಬಂದು ಇದು ಶಂಕರ್ ನಾಗ್ ಅವ್ರದ್ದು ಸಾಂಗ್ ಆಗಿತ್ತು. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ,
ಈ ಹಾಡಾಗಿತ್ತು. ಎರಡನೇದು ಹ್ಯಾಪಿ ನ್ಯೂ ಇಯರ್ ಸಾಂಗ್ ಇತ್ತು. 2 ಸಾಂಗಿಗೆ ಡ್ಯಾನ್ಸ್ ಮಾಡಿಸಿದ್ರು. ಬಟ್ ಬೇಗನೆ ಮಾಡಿಸಿದ್ರು. 4 ಸ್ಕೂಲ್ದು ಬರೀ ಕೆಲವೊಂದು ಸ್ಕೂಲಲ್ಲಿ ಸ್ಟೇಜ್ ಹತ್ತಿಸ್ಬಿಟ್ರೆ ಅದು ಒಂದೊಂದು ಟೈಮ್ ಬೋರ್ ಆಗುತ್ತಲ್ಲ, ಅವರು ಮಾತಾಡ್ತಾ ಇರ್ತಾರೆ, ಅದು ಇದು ಎಲ್ಲ ಮಾಡ್ತಾ ಇರ್ತಾರೆ. ಅಂದರೆ ಬಂದಿರೋರಿಗೆಲ್ಲ ಹಾರ ಹಾಕ್ಕೊಂಡು ಇವ್ರು ಮಾಡಿದ್ರು. ಬಟ್ ಅಷ್ಟಾಗಿ ಮಾಡಲಿಲ್ಲ. ಬಟ್ 4 ಸ್ಕೂಲ್ದು ಮಕ್ಕಳದ್ದು ಮಾಡಿರೋದ್ರಿಂದ ಫ್ರೆಂಡ್ಸ್ ಎಲ್ಲೂ ಬೋರ್ ಆಗೋ ಥರ ಇರಲಿಲ್ಲ. ಫುಲ್ಲು ಡ್ಯಾನ್ಸ್ ಅಂದರೆ ಫುಲ್ಲು ಡ್ಯಾನ್ಸ್ಗಳೇ ಇತ್ತು. ನಾವು ಜಾಸ್ತಿ ಹೊತ್ತು ಇರಲಿಲ್ಲ ಫ್ರೆಂಡ್ಸ್, ಇನ್ನೂ ಮುಗಿಸ್ಕೊಂಬಂದ್ರಲ್ವ. ಅದಾದಮೇಲೆ ಹಿಂದ್ಗಡೆ ಹ್ಯಾಪಿ ನ್ಯೂ ಇಯರ್ ಸಾಂಗ್ ಬಂತಲ್ವ, ಆ ಸಾಂಗಿಗೆ ಬ್ಯಾಕ್ಗ್ರೌಂಡಲ್ಲಿ ಪೇರೆಂಟ್ಸ್ದು ಫೋಟೋಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲೊಂದು ಸ್ವಲ್ಪ ಡೈವರ್ಟ್ ಆಗಿಬಿಟ್ಟ ಫೋಟೋಸು, ಅದು LED ನೋಡ್ಬಿಟ್ಟು. ನೆಕ್ಸ್ಟು ಬಂದಿದ್ದು ನಮ್ಮದೇ ಫೋಟೋ ಫ್ರೆಂಡ್ಸ್. ವೆರಿ ಖುಷಿ ಆಯಿತು. ಮಕ್ಕಳಿಂದ ಎಷ್ಟು ಖುಷಿ ಸಿಗುತ್ತೆ ಕೆಲವೊಮ್ಮೆ. ಅವ್ರು ಏನಾದರೂ ಒಂದು ಮಾಡಿದ್ರೆ ಎಷ್ಟು ಖುಷಿ ಇರುತ್ತೆ ಅಂತ ಅದು ಮನೇಲಿ ಮಕ್ಕಳಿದ್ರೆ ಗೊತ್ತಿರುತ್ತೆ. ಸ್ಕೂಲ್ ಮೆಟ್ಲು ಅವಾರ್ಡ್ ತೊಗೊಂಡಾಗ ಅಥವಾ ವಿನ್ನಿಂಗ್ ಆದಾಗ ಎಲ್ಲ ತುಂಬಾ ಖುಷಿ ಆಗುತ್ತಲ್ವ. ಅದಾದಮೇಲೆ ಅವನಿಗೆ ಅಂದರೆ ಒಂದು ವಾರದಿಂದ ಕೂಡ ಹುಷಾರೇ ಇರ್ತಿರ್ಲಿಲ್ಲ. ಮನೇಲಿರೋ ಟ್ರೀಟ್ಮೆಂಟ್ನೇ ಮಾಡಿಕೊಂಡು ಅಲ್ಲಿ ಪಕ್ಕದಲ್ಲೇ ಹಾಸ್ಪಿಟ್ಲಿತ್ತು, ಅಲ್ಲಿ ಕೂಡ ತೋರಿಸಿದ್ವಿ. ಅಲ್ಲಿ ಆಗಲಿಲ್ಲ. ಆಮೇಲೆ ಸಾಯಿಬಾಬಾ ಕರ್ಕೊಂಡು ಬಂದೆ. ನನಗೂ ಸ್ವಲ್ಪ ಹುಷಾರಿರಲಿಲ್ಲ ಬೇರೆ. ನನಗೇನು ತೋರಿಸ್ಕೊಳ್ಲಿಲ್ಲ, ಅವ್ನು ಸರಿಯಾದರೆ ಸಾಕು ಅಂತ ನಾನು. ನೋಡಿ ನನಗೆ ಕೆಮ್ಮು ಅಂದರೆ ಕೆಮ್ಮು, ಡ್ರೈ ಕಾಫ್ ಥರ ಆಗಿಬಿಟ್ಟು ಮನೇಲಿ ಎಲ್ಲರಿಗೂ ಇದೇ ಆಯಿತು. ನಾನು ಅವ್ನು ತೋರಿಸ್ಕೊಂಡು ಬಂದೆ. ಇದಾಗಿತ್ತು ಈ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.